ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ವೈಭವಿ ಬ್ಲಾಗ್. ಇವತ್ತು ಬಂದ್ಬಿಟ್ಟು ಕುಕ್ಕಿಂಗ್ ವಿತ್ ವೈಭವಿ. ನಾನಿವತ್ತು ಏನು ಮಾಡ್ತಿದ್ದೀನಿ ಅಂದರೆ ಬೀನ್ಸ್ ಪಲ್ಯ ಬಂದ್ಬಿಟ್ಟು ಎಲ್ಲನೂ ನೀಟಾಗಿ ಬೀನ್ಸ್ ತೊಳ್ಕೊಂಬಿಟ್ಟು ಕಟ್ ಮಾಡ್ತಿದ್ದೀನಿ. ನೀವೇ ನೋಡ್ತಿರ್ಬೋದು, ಕಟ್ಲರಾಗ ನೀಟಾಗಿ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಬಿಟ್ಟು ಇದೆಲ್ಲ ಮುಂಚೆನೇ ಆನಿಯನ್ನು ಮತ್ತು ಟೊಮೆಟೊ ಎಲ್ಲ ಇಂಗ್ರೀಡಿಯೆಂಟ್ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಬೀನ್ಸ್ ಒಂದೇ ಕಟ್ ಮಾಡ್ಕೊತಿದ್ದೀನಿ. ಈಗ ನಮ್ಮ ಮನೇಲಿ ಇಷ್ಟ ಆಗಿರೋ ಪಲ್ಯ ಅಂದರೆ ಬೀನ್ಸ್. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ, ನಿಮಗೆ ಯಾವ ಫೇವ್ರೆಟ್ ಪಲ್ಯ ಆಗಲಿ ಮತ್ತು ನಿಮ್ಮ ಫ್ಯಾಮಿಲಿಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಏನೇನು ಇಷ್ಟ ಆಗುತ್ತೆ ಅಂತ. ನನ್ನ ಫೇವ್ರೆಟ್ ಕರಿ ಕೂಡ ಬೀನ್ಸ್ ಪಲ್ಯ. ಸೊ ಅದಕ್ಕೋಸ್ಕರ ನಾನಿವತ್ತು ಮೂಡಲ್ಲಿ ಬೀನ್ಸ್ ಪಲ್ಯ ಮಾಡಿದೆ. ಸೊ ನೋಡೋಣ ಇನ್ನು ಕಟ್ ಮಾಡ್ಕೊತಿದ್ದೀನಿ. ಬೀನ್ಸ್ ಸಡನ್ಲಿ ಆಗಿ ಮುಗಿಯಂಗಿಲ್ಲ, ಸೊ ಟೈಮ್ ಬೀಳುತ್ತೆ. ಸೊ ಇದಕ್ಕಿಂತ ಮುಂಚೆನೇ ಎಲ್ಲ ಇಂಗ್ರೀಡಿಯೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಬೋಗಣಿ ತೊಗೊಂಡು ಗ್ಯಾಸ್ ಹಚ್ಚಿ ಬೋಗಣಿ ಕಾಯಕ್ಕೆ ಬಿಡ್ತೀನಿ. ಮತ್ತು ಆಯಿಲ್ ಕೂಡ ಆ್ಯಡ್ ಮಾಡ್ತೀನಿ. ನಾನಂತೂ 4 to 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಿಮ್ಮ ಅಡುಗೆ ಕೈ ಹಿಡಿದ ಪ್ರಕಾರ ನೀವು ಹಾಕೋಬೋದು ಎಷ್ಟು ಎಣ್ಣೆ ಬೇಕು ಅಂತ. ನಾನು ಹಾಕ್ಕೊಂಡಿದ್ದು 5 ಟೇಬಲ್ ಸ್ಪೂನು ಹಾಕ್ಬಿಟ್ಟು ಬಿಸಿ ಆಗೋಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು. ಆಯಿಲ್ ಬಿಸಿ ಆದ್ರೇ ಅದು ಇದು ಮಾಡೋಕ್ಕೆ ಚೆನ್ನಾಗಿ. ಅದಾದಮೇಲೆ ಬೀನ್ಸು ಹಾಕ್ಕೊಂಡ ತಕ್ಷಣ ಸ್ವಲ್ಪ ಭಯ ಆಗ್ಬಿಡ್ತು, ಚಟ್ ಅನ್ನಕತ್ತು. ಸೊ ಅದಕ್ಕೆ ಮೆಲ್ಲಕ್ಕೆ ನಿಧಾನವಾಗಿ ಹಾಕ್ಕೊಂಡು ತುಂಬ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ಬೀನ್ಸು ಸ್ವಲ್ಪ ಮೆತ್ತಗೆ ಅನ್ನಿಸ್ಬೇಕು, ಯಾಕಂದರೆ ಬೀನ್ಸು ಸ್ವಲ್ಪ ದಪ್ಪ ಇರ್ತಾವಲ್ಲ, ಅದಕ್ಕೆ ಸ್ವಲ್ಪ ತುಂಬ ಹೊತ್ತು ಬೇಕಾಗುತ್ತೆ ಫ್ರೈ ಮಾಡ್ಕೊಳಕ್ಕೆ. ಸೊ ಫ್ರೈ ಮಾಡ್ಕೊಂಡು ನನ್ನಂತೂ ಕೈ ನೋವು ಆಗ್ಬಿಡ್ತು, ಯಾಕಂದರೆ ತುಂಬ ಹೊತ್ತು ಬೇಕಾಗುತ್ತೆ ಫ್ರೈ ಮಾಡ್ಕೊಳಕ್ಕೆ. ನನಗಂತೂ ಹ್ಯಾಬಿಟ್ ಇಲ್ಲ ದಿನ ಮಾಡೋದಕ್ಕೆ, ಯಾವಾಗಾರ ಮೂಡ್ ಬಂದಾಗ ಮಾಡ್ತಿರ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಫ್ರೈ ಮಾಡ್ತಾ ನನ್ನಂತೂ ಕೈ ನೋವು ಬಂದ್ಬಿಡ್ತು ಇವತ್ತು. ಆದರೂ ಕೂಡ ಮಾಡ್ತಾರಲ್ಲ ಮನೆಯವರು, ಗ್ರೇಟ್. ನಾನು ಇದು ಎಷ್ಟು ಫಾಸ್ಟ್ ಮಾಡ್ತಿದ್ದೀನಿ ಅಂತ. ಎಣ್ಣೆಯಲ್ಲಿ ಹುರಿಬೇಕಲ್ಲ, ಎಣ್ಣೆ ಬಾಯ್ಲ್ ಆದಾಗೆ ಅದು ಕರೆಕ್ಟಾಗಿ ಇದು ಬೀನ್ಸ್ ಕೂಡ ತುಂಬ ಚೆನ್ನಾಗಿ ಹುರಿಯುತ್ತೆ, ಮೆತ್ತಗಾಗುತ್ತೆ ಅಂತ. ಎಲ್ಲ ಇದು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಾಗಿ ತೆಗೆದು ಇಟ್ಕೊಂಡೆ. ನೋಡಿ ನಾನೆಲ್ಲ ಇಂಗ್ರೀಡಿಯೆಂಟ್ ರೆಡಿ ಮಾಡಿ ಇಟ್ಕೊಂಡಿನಿ. ಬೀನ್ಸು, ಟೊಮೆಟೊ, ಹಸಿ ಖಾರದ ಚಟ್ನಿ, ಆನಿಯನ್ನು, ಕೊತ್ತಂಬರಿ, ಕರಿಬೇವು, ಇವೆಲ್ಲ ಇಂಗ್ರೀಡಿಯೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಖಾರದ ಚಟ್ನಿ ಬದಲು ನೀವು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಬೋದು. ನಾನು ಗ್ರೀನ್ ಚಿಲ್ಲಿದು ಇದು ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ ನೀವು ಒಂದ್ಸಲಿ ನೋಡ್ಕೋಬೋದು. ಅದಾದಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಮತ್ತೆ ಆಯಿಲ್ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ನಾವು ಮುಂದೆ ಏನಾದರೂ ಇಂಗ್ರೀಡಿಯೆಂಟ್ ಹಾಕ್ಬೋದು. ಆಯಿಲ್ ಬಿಸಿ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ವೇಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಾದ್ಮೇಲೆ ನಾನು ಹಾಕಿರೋದು ಸಾಸಿವೆ. ಈ ಸಾಸಿವೆ ಕೂಡ ಹಾಕಾದ್ಮೇಲೆ ಚಟ್ ಅಂತ ಸೌಂಡ್ ಬರಬೇಕು. ಹಂಗಂದರೆ ಆಯಿಲ್ ಬಿಸಿಯಾಗಿದೆ ಮತ್ತು
ಹಾಕಕ್ಕೆ ರೆಡಿ ಇದೆ ಅಂತ ಅದಾದಮೇಲೆ ಕರಿಬೇವು ಹಾಕಿದೆ, ಅದು ಕೂಡ ಸೌಂಡ್ ಬರಬೇಕು ಚರ್ರ ಅಂತ ಬರ್ತದೆ. ಅದಾದಮೇಲೆ ನಾನು ಬೈ ಮಿಸ್ಟೇಕು ಬೀನ್ಸ್ ತೊಗೊಬಿಟ್ಟೆ, ನೋಡ್ಬೋದು ನೀವು ಕೂಡ. ಆ್ಯಕ್ಚುಲಿ ಆನಿಯನ್ ಹಾಕಬೇಕು, ಆನಿಯನ್ ಹಾಕಿ ಫ್ರೈ ಮಾಡಬೇಕು. ಅದು ಕೂಡ ಆನಿಯನ್ನು ಫುಲ್ಲು ಲೈಕ್ ಬೇಬಿ ಪಿಂಕ್ ಕಲರ್ ಬರಬೇಕು ಅಂತ ರೆಡ್ಡಿಶ್ ಥರ. ಸೊ ಅದು ಕೂಡ ಫ್ರೈ ಮಾಡಬೇಕು ಲೈಕ್ ಎಲ್ಲಿವರೆಗಂದರೆ ಲೈಕ್ ಲೈಟ್ ಬೇಬಿ ಪಿಂಕ್ ಕಲರ್ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ತಾನೇ ಇರಬೇಕು. ಫ್ರೈ ಮಾಡಿ ಸ್ವಲ್ಪ ಗ್ಯಾಸ್ ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಲೈಕ್ ಹೈ ಜಲ್ದಿ ಆಗಬೇಕಂದ್ರೆ ಸ್ಪೀಡಾಗಿ, ಇಲ್ಲಾಂದರೆ ನಾರ್ಮಲ್. ನಾನಂತೂ ಮೀಡಿಯಮೇ ಇಟ್ಕೊಂಡಿದ್ದೆ. ಸೊ ಫ್ರೈ ಮಾಡ್ತಾ ಹಂಗೆ ಯಾವ್ಯಾವು ಮುಗ್ದಿದೆ ಆ ಕಡೆ ಸರ್ಸ್ತಾನು ಎಲ್ಲ ವರ್ಕ್ ಒಟ್ಟಿಗೆ ಮಾಡ್ತಿದ್ದೆ. ಸೊ ಫ್ರೈ ಮಾಡ್ತಾ ಸಾಕಾಗ್ಬಿಡ್ತು ನಿಜ. ಕೈ ನೋವು ಅನ್ನೋದು ಹಂಗೆ ಬರಲ್ಲ ಇವು ಅಲ್ಗಾಡ್ಸೋಕ್ಕೆ. ಆನಿಯನ್ ಎಲ್ಲ ಫ್ರೈ ಆದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಫ್ರೈ ಎಲ್ಲ ಆದಮೇಲೆ ಬೀನ್ಸ್ ಏನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಮತ್ತೆ ಪಲ್ಯಗೆ ಹಾಕ್ಕೋಬೇಕು. ಪಲ್ಯಗೆ ಹಾಕ್ಕೊಂಡಾದ್ಮೇಲೆ ಅದು ಕೂಡ ಫ್ರೈ ಮಾಡಬೇಕು. ಯಾಕಂದರೆ ನಾವು ಆನಿಯನ್ ಮುಂಚೆನೇ ಹಾಕ್ಕೊಂಡಿದ್ವಲ್ಲ, ಸೊ ಅದ್ರ ಜೊತೆ ಫ್ರೈ ಮಾಡಿ ಅಂತ ಲೈಕ್ ಎರಡು ಕೂಡ ಮತ್ತೆ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಖಾರದ ಚಟ್ನಿ ಹಾಕೋಬೇಕು. ನಾನು ಹಾಕ್ಕೊಂಡಿರೋದು ಒಂದು 1/2 ಸ್ಪೂನ್ ಅಂತ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಚಿಲ್ಲಿ ಚಟ್ನಿಯಲ್ಲಿ ನಾನು ಮಿಕ್ಸಿ ಮಾಡಿರೋದ ಪೇಸ್ಟ್ ಏನಂದರೆ ಸಾಲ್ಟು, ಚಿಲ್ಲಿ ಮತ್ತು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಇವು 5 ಐಟಮ್ಸ್ ಕೂಡ ಮಿಕ್ಸಿ ಹಚ್ಕೊಂಡು ಆ ಚಟ್ನಿ ಮಾಡ್ಕೊಂಡಿರೋದು. ಆ ಚಟ್ನಿ ಲೈಕ್ ನಾನು ಚಟ್ನಿ ಯೂಸ್ ಮಾಡಿದ್ದೀನಿ. ನೀವು ಕೂಡ ಬೇಕಿತ್ತಂದರೆ ಡೈರೆಕ್ಟ್ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನನಗೆ ಚಟ್ನಿ ಕಂಫರ್ಟಬಲ್ ಅನಿಸ್ತು, ಸೊ ನಾನು ಚಟ್ನಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದು ಒಂದು 1/2 ಸ್ಪೂನ್ ಏನೋ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಫುಲ್ ಎಲ್ಲನೂ ಮಿಕ್ಸ್ ಮಾಡಬೇಕು. ಆನಿಯನ್, ಬೀನ್ಸ್ ಮತ್ತು ಹಸಿ ಖಾರದ ಚಟ್ನಿ ಅದು 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಸ್ಪೈಸಿ ಫ್ಲೇವರ್ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ಹಸಿ ಖಾರದ ಚಟ್ನಿ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಮತ್ತು ಫ್ರೈ ಥರ ಮಾಡಬೇಕು. ಫ್ರೈ ಮಾಡಾದ್ಮೇಲೆ ಈಗ ಟೊಮೆಟೊ ಹಾಕ್ಕೋಬೇಕು. ಅದು ರಸ ಸ್ವಲ್ಪ ಬಂತಂದರೆ ಎಲ್ಲ ಕಡೆ ಮಿಕ್ಸ್ ಆಗ್ಬಿಡುತ್ತೆ ಈಸಿಯಾಗಿ. ಸೊ ಟೊಮೆಟೊ ಹಾಕ್ಕೊಂಡು ನಾನು ಟೊಮೆಟೊ ಕಟ್ ಮಾಡ್ಕೊಂಡು ಒಂದು ಸ್ಮಾಲ್ ಟೊಮೆಟೊ ಒಂದು. ಸೊ ನಿಮಗೆ ತುಂಬ ಜನ ಇದ್ದರೆ ನೀವು ಆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಬೋದು. ಸೊ ನಾನು ಕಟ್ ಮಾಡಿರೋಂಥ ಒಂದು ಸ್ಮಾಲ್ ಟೊಮೆಟೊ. ಸೊ ಅದು ಕೂಡ ಫ್ರೈ ಮಾಡಬೇಕು ಅದ್ರ ಜೊತೆನೇ, ಯಾಕಂದರೆ ಟೊಮೆಟೊ ಕೂಡ ಮೆತ್ತಗಾಗಬೇಕಲ್ಲ. ಸೊ ಅದು ರಸ ಎಲ್ಲ ಹೀರ್ಕೊಂಡು ಎಲ್ಲ ಮಾಡಿ ಆಗಬೇಕಲ್ಲ, ಅದಕ್ಕೋಸ್ಕರ ಅದು ಕೂಡ ಫ್ರೈ ಮಾಡಬೇಕು. ಟೊಮೆಟೊ ಮೆತ್ತಗಾಗೋವರೆಗೆ ಫ್ರೈ ಮಾಡ್ತಾನೇ ಇರಬೇಕಾಗುತ್ತೆ. ಫ್ರೈ ಮಾಡಿಬಿಟ್ಟು ಸ್ವಲ್ಪ ಒಂದು 1/2 ಗ್ಲಾಸ್ ವಾಟರ್ ಹಾಕ್ಕೊಂಡೆ. ವಾಟರ್ ಹಾಕ್ಕೊಂಡು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಬೇಕು, ಒಂದು 2 ಮಿನಿಟ್ಸ್ ಆ ಥರ ಬಾಯ್ಲ್ ಆಗ್ತಾನೆ ಇರಬೇಕು. ಯಾಕಂದರೆ ಈಗ ನಾವು ಟೊಮೆಟೊ ಅವೆಲ್ಲ ಹಾಕಿದ್ವಲ್ಲ, ಅದನ್ನೆಲ್ಲ ಮೆತ್ತಗಾಗಿ ರಸ ಎಲ್ಲ ಹೀರ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ 1/2 ಗ್ಲಾಸ್ ವಾಟರ್ ಮತ್ತು ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಅರಿಶಿನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ತಿದ್ದೀನಿ ವಾಟರಲ್ಲೇ. ಸೊ ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ.
ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಕ್ಕೆ ಬಿಡ್ತಿದ್ದೀನಿ. ನನಗೆ ಇನ್ನೂ ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡಬೇಕು ಅನ್ನಿಸ್ತು, ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಕಡಿಮೆ ಅನಿಸುತ್ತೆ ಅಂದರೆ ನೀವು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಲೈಕ್ ಹಸಿ ಖಾರ ಆಗಲಿ, ನಿಮಗೆ ಸ್ಪೈಸಿ ಬೇಕಂದರೆ, ಇಲ್ಲಾಂದರೆ ಅರಿಶಿನ ಆಗಲಿ, ಟೊಮೆಟೊ ಆಗಲಿ, ನಿಮಗೆ ಸ್ವಲ್ಪ ನಿಮ್ಮ ರುಚಿ ತಕ್ಕಂಗೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಹತ್ರದಿಂದ ತೋರಿಸ್ತಿದ್ದೀನಿ. ಫುಲ್ಲು ವಾಟರ್ ಏನೇನು ಹಾಕಿದ್ದೆ ಅದೆಲ್ಲ ಬಾಯ್ಲ್ ಆಗ್ತಿದೆ. ಸೊ ಹಂಗಾಗಿ ಎಲ್ಲ ರಸ ಎಲ್ಲ ಹೀರ್ಕೊತಿದೆ. ಟೊಮೆಟೊ ಅವೆಲ್ಲ ಹಾಕಿರೋದು ಬಾಯ್ಲ್ ಚೆನ್ನಾಗಿ ಆಗಬೇಕು, ಯಾಕಂದ್ರೆ ವಾಟರ್ ಎಲ್ಲ ಹೋಗಬೇಕಾಗುತ್ತೆ ಅದಕ್ಕೆ. ಸೊ ಬಾಯ್ಲ್ ಮಾಡಬೇಕು. ಈಗ ನಾನು ಉಪ್ಪು ಹಾಕಿದ್ದೆ 1/2 ಸ್ಪೂನು. ಯಾಕಂದರೆ ನಾನು ಕಡಿಮೆನೇ ಹಾಕಿದ್ದೀನಿ, ಯಾಕಂದರೆ ನಾನು ಹಸಿ ಖಾರ ಚಟ್ನಿ ಏನು ಹೇಳಿದ್ದು ಅದರಲ್ಲಿ ಆಲ್ರೆಡಿ ಉಪ್ಪಿದೆ. ಉಪ್ಪು ಜಾಸ್ತಿ ಬಂತ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಧನಿಯಾ ಪೌಡ್ರು ಮತ್ತು ಜೀರಾ ಪೌಡ್ರು ಹಾಕ್ಕೊಂಡು ಆ್ಯಡ್ ಮಾಡ್ತಿದ್ದೀನಿ. ಅವೆರಡು ಪೌಡ್ರು ಹಾಕಾದ್ಮೇಲೆ ಮಿಕ್ಸ್ ಮಾಡಬೇಕು. ಲೈಕ್ ಫ್ಲೇವರ್ ಬೇಕಂದರೆ ಅವೆರಡು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಯಾಕಂದರೆ ಅವು ಪೌಡ್ರ್ ಎಲ್ಲ ಹಾಕಿರೋದು, ಸೊ ಅದಕ್ಕೋಸ್ಕರ ತುಂಬ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಮತ್ತೆ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು ಅದನ್ನು. ಆವಾಗವಾಗ ಕೈ ಆಡಿಸ್ತಾನೇ ಇರಬೇಕು. ಲೈಕ್ ಅದಂತ ಸುಮ್ಮನೆ ಬಿಡೋಂಗೇ ಇಲ್ಲ, ಒಂದು ಕೈ ಆಡಿಸ್ತಾನೆ ಇರಬೇಕು, ಫ್ರೈ ಮಾಡ್ತಾನೆ ಇರಬೇಕು. ಅದಾದಮೇಲೆ ಲೈಕ್ ಶೇಂಗಾ ಪುಡಿ ಹಾಕಬೇಕು. ಶೇಂಗಾ ಪುಡಿ ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶೇಂಗಾ ಎಲ್ಲ ಮಿಕ್ಸಿಗೆ ಹಚ್ಕೊಂಡು ಪೌಡ್ರ್ ಮಾಡಿಕೊಂಡು, ಅದಾದಮೇಲೆ 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಶೇಂಗಾದೆಲ್ಲ ಒಂದೇ ಕಡೆ ಕುಂತು ಬಿಡ್ತೈತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿನೂ ಹಾಕಿದೆ ಫೈನಲಿ. ಸೊ ಅದು ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಬಾಯ್ಲ್ ಮಾಡೋಕ್ಕೆ ಬಿಡ್ಬೇಕು. ಮತ್ತು ಪ್ಲೇಟ್ ಮುಚ್ಚಿ 1-2 ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಿ.
ಈಗ ಓಪನ್ ಮಾಡಿ ಲೈಕ್ ಬಾಯ್ಲ್ ಆಗಿದೆ ಇಲ್ಲ ಅಂತ ಎಲ್ಲನೂ ಫ್ರೈ ಮಾಡಿ ನೋಡಿದೆ ಚೆನ್ನಾಗಾಗೈತಾ ಏನಿಲ್ಲ ಅಂತೇಳ್ಬಿಟ್ಟು ಟೇಸ್ಟ್ ಚೆಕ್ ಮಾಡಿದೆ. ಎಲ್ಲ ಮಾಡಾದ್ಮೇಲೆ ಲೈಕ್ ಮಿಕ್ಸ್ ಚೆನ್ನಾಗಾಗೈತೆ ಇಲ್ಲ ಅಂತ ಇನ್ನೊಂದ್ಸಲಿ ಅಲುಗಾಡಿಸಿ ನೋಡಿ ಪ್ಲೇಟ್ ಮುಚ್ಚಿದೆ. ಮುಚ್ಚಿ ನಾವು 1 ಸೆಕೆಂಡು ಇದು ಬಾಯ್ಲ್ ಆಗಲಿ ಅಂತ ಬಿಟ್ಟೆ. ಇದು ಬಂದ್ಬಿಟ್ಟು ಫೈನಲ್ ಲುಕ್ ಆಫ್ ಬೀನ್ಸ್ ಕರಿ. ಒಂದು ಬೌಲಾಗ ಹಾಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡಿ ಬೀನ್ಸ್ ಕರಿ ಆಯಿತು. Thank you for watching my blog guys. Like, comment, share and subscribe my channel.